ನ್ಯೂ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರು ಹುಡುಗಿ ಪೂಜಾ. ನಾನು ಇವತ್ತಿಂದ ಹೊಸ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ನನಗೆ ಆಸೆ ಇತ್ತು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬೇಕು ಅಂತ, ಬಟ್ ಆಗ್ಲಿಲ್ಲ. ಸೊ ಇವತ್ತು ಫಸ್ಟ್ ವಿಡಿಯೋ ನನ್ನ ಫೇವ್ರೆಟ್ ಆಗಿರುವಂತಹ ಫೇವ್ರೆಟ್ ದೇವರಾಗಿರುವಂತಹ ರಾಘವೇಂದ್ರ ಸ್ವಾಮಿ ಅವರು. ಸೊ ಅವರ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ನನ್ನ ಮೊದಲನೇ ವಿಡಿಯೋನ ಕ್ಯಾಪ್ಚರ್ ಮಾಡೋಣ ಅಂತ ಇರೋದು. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಎಸ್, ನಾನು ಹೇಳ್ದಂಗೆ ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅನ್ಕೊಂಡಿರೋದು, ನಾನು ನನ್ನ ಫ್ರೆಂಡ್ಸ್. ಸೊ ನಮ್ಮ ಮೈಸೂರು ಹುಡುಗಿಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಯಾಕೆ ತಡ ಮಾಡೋದು, ಬೇಗ ಹೋಗ್ತಾ ಇರೋಣ. ಸೊ ನಾನು ಇವಾಗ ತಾನೇ ಆಫೀಸ್ ಇಂದ ಬಂದು ಒಂದು ಫಂಕ್ಷನ್ ಇತ್ತು, ಅದನ್ನ ಮುಗಿಸ್ಕೊಂಡು ಸೊ ಇವಾಗ ನಾನಿರೋದು ಮೈಸೂರು. ಸೊ ಮೈಸೂರಿಂದ ನಾನು ಈಗ ಸಬ್ಬರಿಗೆ ಹೋಗ್ಬೇಕು. ಸಬ್ಬರಿಂದ ನಾವು ಬ್ಯಾಂಗ್ಳೂರಲ್ಲಿ ಇರೋದು ಟ್ರೈನು. ಸೊ ಎಸ್, ಬನ್ನಿ ನಿಮ್ಗೂ ಕೂಡ ಮಂತ್ರಾಲಯ ಕ್ಷೇತ್ರನ ನನ್ನ ವಿಡಿಯೋ ಮುಖಾಂತರ ತೋರಿಸ್ತೀನಿ. ತುಂಬಾ ಜನ ನೋಡಿರ್ತೀರಾ, ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಬಟ್ ಆದ್ರೂ ಪರವಾಗಿಲ್ಲ, ನನ್ನ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋ ನಾನು ಮಂತ್ರಾಲಯ ಮಾಡ್ತಾ ಇರೋದು ತುಂಬಾನೇ ಖುಷಿ ಇದೆ, ಹಾಗೂ ತುಂಬಾನೇ ಇಷ್ಟಪಟ್ಟು ಮಾಡ್ತಾ ಇರೋಂತಹ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ನಾನು ಮಂತ್ರಾಲಯದ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೂ ನಾವು ಹೋಗ್ತಾ ಇರೋದಕ್ಕೂ ಅದು ಹೇಗೋ ಸಿಂಕ್ ಆಯ್ತು. ಸೊ ಎನಿವೇ, ಎಸ್, ನನ್ನ ಚಾನಲ್ಗೂ ಕೂಡ ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ, ಹಾಗೂ ನಿಮ್ ಎಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ನನ್ನನ್ನು ಪಿಕ್ ಮಾಡೋಕ್ಕೆ ನಮ್ಮ ಪ್ರಶಾಂತ್ ಅವ್ರು ಬಂದಿದ್ರು. ಅವರು ನನ್ನನ್ನು ಸಬ್ಬರ್ಗೆ ಡ್ರಾಪ್ ಮಾಡಿ ಹೋದರು. ಸೊ ನಾನು ಬರೋಕ್ಕೂ ಮುಂಚೆನೆ ನಮ್ಮ ರಶ್ಮಿ ವೆಯ್ಟ್ ಮಾಡ್ತಾ ಇದ್ರು ನನಗೋಸ್ಕರ. ಇವರಿಬ್ರು ನಾವು ಇಬ್ರು ಬಂದ ಮೇಲೆ ಬಂದ್ರು, ರಮೇಶ್ರೀ ಮತ್ತೆ ಛಾಯಾ. ಸೊ ನಾವು ಟಿಕೆಟ್ ತಗೊಂಡು KSRTC ಬಸ್ ಹತ್ಕೊಂಡು ನಾವು ಅಲ್ಲಿಂದ ಬಸ್ ಹತ್ತಕ್ಕೂ ಮುಂಚೆ ಫುಲ್ ಜೋಶ್ ಆಗಿದ್ರು ಎಲ್ಲರೂ. ಬಸ್ ಹತ್ತದ್ಮೇಲಂತೂ ಫುಲ್ ಎಲ್ಲ ಒಂಥರ ನಿದ್ದೆ ಬರೋ ಥರ ಆಗ್ಬಿಟ್ಟಿತ್ತು. ಸೊ ಹೆಂಗೋ ನಾವು ಮೆಟ್ರೋ ಸ್ಟೇಷನಿಗೆ ಹೋದ್ವಿ ಕೊನೆಗೂ. ಸೊ ಮೆಟ್ರೋ ಸ್ಟೇಷನಲ್ಲಿ ಅಲ್ಲೂ ಕೂಡ ಟಿಕೆಟ್ ತಗೊಂಡು 6 ಜನನೂ ಮೆಟ್ರೋ ಹತ್ಕೊಂಡ್ವಿ. ಮೆಟ್ರೋ ಹತ್ತದ್ಮೇಲೆ ಗಾಯ್ಸ್ ಹೆವಿ ಕ್ವಾಟ್ಲೆ ಮಾಡಕ್ಬಿಟ್ವಿ. ಅಲ್ಲಿ ಅಕ್ಕಪಕ್ಕದವ್ರು ಏನು ಅನ್ಕೊಂಡ್ರು ಅಂತ ನಮಗೆ ಗೊತ್ತಿಲ್ಲ, ಬಟ್ ಏನೋ ಫುಲ್ ನಗು ಬರ್ತಾ ಇತ್ತು. ಅಲ್ಲಿ ಏನೇನೋ ಜೋಕ್ಸ್ ಮಾಡ್ಕೊಂಡು ಏನೇನೋ ನಗಾಡ್ಕೊಂಡು ಹೆಂಗೋ ಆಯಿತು. ಬಟ್ ಗೊತ್ತಿಲ್ಲ ಯಾರ್ಯಾರು ಏನು ಅನ್ಕೊಂಡ್ರು ಅಕ್ಕಪಕ್ಕದವ್ರು ಅಂತ. ನಮ್ಮ ಮೆಟ್ರೋ ನೆಕ್ಸ್ಟ್ ನಾವು ಮೆಟ್ರೋ ಇಳ್ಕೊಂಡು ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಆಟೋ ಅಂತೂ ಸಖತ್ ಕ್ರೇಜಿಯಾಗಿ ಕರ್ಕೊಂಡೋದ್ರು ನಮ್ಮನ್ನ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವು ಯಾವ ಸ್ಟಾಪಲ್ಲಿ ಇದ್ದೀವಿ. SNVT ಆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಟ್ರೈನ್ ಬರುತ್ತೆ ಅಂತ ಹುಡುಕ್ತಾ ಇದ್ದೀವಿ ಇವಾಗ. ನಮ್ಮ ಆಫೀಸ್ ಫ್ರೆಂಡು ಒಬ್ಬರು ನಮಗೆ ಮದ್ದೂರೋಡೆನ ಕೊಟ್ಟು ಕಳಿಸಿದ್ರು ಜರ್ನಿ ಮಾಡಬೇಕಾದ್ರೆ ತಿನ್ನಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಆ ಮದ್ದೂರೋಡೆ. ಅಲ್ಲಿ ನಾವು ಮೆಟ್ರೋ ಇಳಿದು ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ನಾವೆಲ್ಲ ಸ್ವಲ್ಪ ತಿಂತಾಯಿದ್ವಿ, ಹೊಟ್ಟೆ ಹಸಿವಾಗ್ತಿತ್ತು ಅಂತ. ಸುತ್ತ ಚೆನ್ನಾಗಿರ್ಬೇಕಷ್ಟೇ ಇಲ್ಲಿ. ಅಯ್ಯೋ ಸಾಕೇನೆ, ಇಷ್ಟೊಂದು ಬೇಡ ನನಗೆ. ಹೊಟ್ಟೆ ನಾನು ಅಷ್ಟೊಂದು ತಿನ್ನಲ್ಲ, ಬೇಗ ಆಗ್ತೀಯ. ನಾವು ಊಟನ ಮನೆಯಿಂದನೇ ತೊಗೊಂಡೋಗಿದ್ವಿ. ಸೊ ಊಟ ಮಾಡಿಕೊಂಡು ಒಂದಷ್ಟು ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ.
ಏನೇನು ಅನ್ಸುತ್ತೆ ಹೇಳಿ ನೋಡಮ್ಮ. ಇವಾಗ ನಿಮ್ಮ ಟೈಮ್ ಚೆನ್ನಾಗುತ್ತೆ ಈ ಮಂತ್, ನೆಕ್ಸ್ಟ್ ಮಂತಿಂದ ನಮ್ಮ ಟೈಮ್ ಚೆನ್ನಾಗುತ್ತೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ನಮಗೆ ಇದ್ದಿದ್ದು ನೈಟ್ ಟ್ರೈನು ಮಂತ್ರಾಲಯಕ್ಕೆ. ಸೊ ಹಾಗಾಗಿ ನಾವು ಬೇಗನೆ ಮಲ್ಕೊಬಿಟ್ವಿ ಟ್ರೈನಲ್ಲಿ. ಸೊ ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ಇದು ನಾವು ಟ್ರೈನ್ ಇಳಿದ ತಕ್ಷಣವೇ ನಮಗೆ ರೈಲ್ವೆ ಸ್ಟೇಷನಲ್ಲಿ ಈ ಥರ ಇರುತ್ತೆ. ಅಲ್ಲಿ ಇಳಿದು ನಾವು ಆಟೋ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕಾಗಿರುತ್ತೆ. ನಾವು ಇವಾಗ ತಾನೇ ಮಂತ್ರಾಲಯ ರೀಚ್ ಆಗಿದ್ದೀವಿ. ನೋಡಿ ನಾವೆಲ್ಲ ಆಟೋದಲ್ಲಿ ಇದ್ದೀವಿ. ಹಾಯ್ ಮೇಡಮ್, ಬಾಯ್. ಹಾಯ್ ಮೇಡ. ಹಾಯ್ ಗಾಯ್ಸ್, ನಾವು ಇವಾಗ ತಾನೇ ಮಂತ್ರಾಲಯ ರೀಚ್ ಆಗಿ ನೋಡಿ ನಾವಾಗಲೇ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ಹಾಯ್ ಗಾಯ್ಸ್, ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ ಆಗಿದೆ. ಜೀವ ಹೂವಾಗಿದೆ, ಭಾವದೇನಾಗಿದೆ, ಬಾಳು ಹಾಡಾಗಿದೆ ನಿನ್ನ ಸೇರಿ. ಸೊ ಗಾಯ್ಸ್, ಇವರೆಲ್ಲ ನನ್ನ ಗೆಳತಿಯರು. ಹಾಯ್ ಮಾಡಿ. ಸೊ ಎಸ್, ನಾವೆಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲಿದೆ ಮಾತ್ರ ಇವತ್ತು. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗ ಮಂತ್ರಾಲಯಕ್ಕೆ ಹೋದರೂ ಫಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಹೂವನ್ನು ತೊಗೋತೀವಿ. ಎಲ್ಲ ಹೂ ತಗೊಂಡು ಮುಡಿಸ್ಕೊಂಡು ಫೈನಲಿ ನಾವು ಮಂತ್ರಾಲಯದ ಮಠದ ಮುಂದೆನೇ ನಿಂತಿದ್ದೀವಿ. ಸೊ ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ವೈಬ್ರೆಂಟ್ ಫೀಲ್ ಆಗುತ್ತೆ, ಮತ್ತು ಏನೋ ಒಂಥರ ಗುಡ್ ವೈಬ್ ಫೀಲ್ ಆಗುತ್ತೆ. ಸೊ ಫಸ್ಟ್ ಬಂದ ತಕ್ಷಣ ನಾವು ಮಂಚಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು, ಯಾರೇ ಆಗಿದ್ರು ಕೂಡ. ಸೊ ಫಸ್ಟ್ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋದ್ವಿ. ಸೊ ತುಂಬಾ ರಶ್ ಇತ್ತು ಈ ಮಠ. ಸೊ ಹಾಗಾಗಿ ನಾವು ಬೇರೆ ಟಿಕೆಟ್ ಕ್ಯೂವಲ್ಲಿ ಹೋಗಿದ್ವಿ, ಸ್ವಲ್ಪ ಕಡಿಮೆ ರಶ್ ಇರೋ ಕಡೆ. ಹಾಗೆ ಇಲ್ಲೂ ಒಂದೆರಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಇವಾಗ ಟೆಂಪಲಿಂದ ಬಂದು 5 ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ರಾಯರು ವಿಶ್ರಾಂತಿ ತಗೊಳ್ಳೋ ಜಾಗ. ಸೊ ಈ ಥರ 5 ಪ್ಲೇಸ್ ತೋರಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು, ನಮ್ಮ ಟ್ರೈನ್ ಕೂಡ ಮಿಸ್ ಆಗೋಯ್ತು ಇವತ್ತು. ಸೊ ನಾವಿವಾಗ ಬೇರೆ ಬಸ್ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ಅಥವಾ ಹೆಂಗೆ ಹೋಗೋದಂತ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಅದು ಒಂದು ಪೆಂಡಿಂಗ್ ಇದೆ, ನೋಡೋಣ ಏನಾಗುತ್ತೆ ಅಂತ. ನಾವು ಮೊದಲು ಹೋಗಿದ್ದು ಬಿಚ್ಚಾಲೆ ಕ್ಷೇತ್ರ. ಇಲ್ಲಿ ರಾಯರು 13 ವರ್ಷ ಧ್ಯಾನ ಮಾಡಿರುವಂತಹ ಸ್ಥಳ ಇದು. ಹಾಗೂ ಇಲ್ಲಿ ತುಂಗಭದ್ರಾ ನದಿ ಕೂಡ ಇರುತ್ತೆ. ನಾವು ಹೋದ ತಕ್ಷಣ ಇಲ್ಲಿ ಊಟ ಕೊಡ್ತಾಯಿದ್ರು, ತುಂಬ ರಶ್ ಇದ್ದರು. ಸೊ ನಾವು ಫಸ್ಟು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಕತೆ ಕೂಡ ಹೇಳ್ತಾರೆ. ರಾಯರು 13 ವರ್ಷ ಧ್ಯಾನ ಮಾಡಿರ್ಬೋದು, ಅಥವಾ ಅವರ ಶಿಷ್ಯ ಆಗಿರುವಂತಹ ಅಪ್ಪಣ್ಣಾಚಾರ್ಯರವ್ರದ್ದು ಇಬ್ಬರದು ಕೂಡ ಕತೆ ಹೇಳ್ತಾರೆ. ಇಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಗುರು ರಾಘವೇಂದ್ರ ಸ್ವಾಮಿಯರು ಏನು ಹೇಳಿದರು ಅಂದರೆ, ಪ್ರತಿದಿನ ನೀನು ನನ್ನನ್ನು ನೋಡಲಿಕ್ಕೆ ಮಂತ್ರಾಲಯಕ್ಕೆ ಬರೋದೇನು ಬೇಡ, ನೀನು ಇಲ್ಲಿ ಏಕಶಿಲಾ ಬೃಂದಾವನವನ್ನು ನಿರ್ಮಾಣ ಮಾಡು, ನಾನು ಅಲ್ಲಿಗೆ ಬಂದು ನಿನ್ನ ಕ್ಷೇತ್ರದಲ್ಲೇ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನವನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಹಾಗೂ ಪ್ರತಿದಿನ ರಾಯರು ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತಾರೆ ಅನ್ನೋದು ಈಗಲೂ ಕೂಡ ನಂಬಿಕೆ ಇದೆ, ಹಾಗೂ ಅದು ಸತ್ಯನೂ ಕೂಡ ಆಗಿದೆ. ಹಾಗೂ ಈ ಕ್ಷೇತ್ರಕ್ಕೆ ಬಂದು ಯಾರ್ಯಾರೆಲ್ಲ ಏನೇ ಹರಕೆ ಕಟ್ಕೊಂಡ್ರು ಕೂಡ ಅದು ನಿಜ ಆಗುತ್ತೆ. ಸೊ ನಿಮಗೂ ಕೂಡ ಯಾವುದೇ ಕೋರಿಕೆ ಇದ್ದರೂ ಬಿಚ್ಚಾಲೆ ಕ್ಷೇತ್ರಕ್ಕೆ ಬಂದು ಹರಕೆ ಕಟ್ಕೊಳ್ಳಿ. ಸೊ ನಿಮಗೆ ಅದೆಲ್ಲ ಕೂಡ ನೆರವೇರುತ್ತೆ. ನಾನು ಇವಾಗ ತೋರಿಸ್ತಾ ಇರುವಂತಹದ್ದು ಒಂದು ಒಳಕಲ್ಲಿದೆ ನೋಡಿ. ಅಪ್ಪಣ್ಣಾಚಾರ್ಯರು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಕಡಲೆಕಾಯಿ ಚಟ್ನಿಯನ್ನು ಆಡಿಸ್ಕೊಡ್ತಾ ಇದ್ದಂತಹ ಒಳಕಲ್ಲು ಅದು. ಸೊ ಅಲ್ಲಿಂದ ಬಂದು ನೆಕ್ಸ್ಟು ನಾವು ಅಪ್ಪಣ್ಣಾಚಾರ್ಯರವರ ಮನೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡಿತಾ ಇರ್ತಾರೆ. ಇದು ಅವರೇ ಪೂಜೆ ಮಾಡ್ತಾ ಇರುವಂತಹ ವಿಗ್ರಹ ಇದು. ಈ ಮನೆಯಲ್ಲಿ ತುಂಬ ಫೋಟೋಸ್ಗಳಿದೆ. ಸೊ ಈ ಫೋಟೋಸ್ ಮೂಲಕ ಜನಗಳಿಗೆ ರಾಘವೇಂದ್ರ ಸ್ವಾಮಿಯವರ ಕಥೆಯನ್ನು ಹೇಳಿದ್ದಾರೆ. ಸೊ ಇಲ್ಲೇ ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಫೋಟೋಸ್ ಕೂಡ ಇದೆ. ಈ ಫೋಟೋಸ್ಗಳೆಲ್ಲ ರಾಘವೇಂದ್ರ ಸ್ವಾಮಿಯವರ ಜೀವನ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಈ ಮನೆಯಲ್ಲಿ ರಾಯರು ವಿಶ್ರಾಂತಿ ತಗೋತಾ ಇದ್ರು.
ನಾವು ಎಲ್ಲ ಪ್ಲೇಸಸ್ ನೋಡಿಕೊಂಡು ಮತ್ತೆ ನಾವು ಮಠದ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿತ್ತು ವೈಬ್ ಮಾತ್ರ ಈವ್ನಿಂಗ್ ಟೈಮ್ ನೋಡೋಕ್ಕೆ. ಮತ್ತು ನಾನಲ್ಲಿ ಎಷ್ಟೊಂದು ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಬರೀ ತುಂಬಾ ವೀಡಿಯೋಸೇ ಕ್ಯಾಪ್ಚರ್ ಮಾಡೋದು ಆಗೋಗುತ್ತೆ ಅಂತ. ಸೊ ನೋಡಿ ಇದು ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಲಿಕ್ಕೆ 2 ಕಣ್ಣೇ ಸಾಲಲ್ಲ. ನಾನು ಮಂತ್ರಾಲಯಕ್ಕೆ ತುಂಬ ವರ್ಷ ಅಂದರೆ ಒಂದು 7-8 ವರ್ಷದ ಹಿಂದೆಯಿಂದನೇ ಹೋಗ್ತಾ ಇದ್ದೀನಿ. ಎಷ್ಟೇ ವರ್ಷದಿಂದ ಹೋದರೂ ಅಥವಾ ಎಷ್ಟೇ ಸರಿ ಹೋದ್ರೂ ಕೂಡ ಆ ಎಂಟ್ರಿ ಆಗಬೇಕಾದ್ರೆ ಅದೊಂದು ವೈಬ್ ಇರುತ್ತೆ ನೋಡಿ. ಸೊ ಅದು ಹೇಳೋಕ್ಕೆ ಆಗಲ್ಲ. ಸೊ ನಿಮಗೂ ಇದೇ ಥರ ಆದರೆ ಕಾಮೆಂಟ್ ಮಾಡಿ ನನಗೆ. ಸೊ ಈ ವಿಡಿಯೋಸಲ್ಲಿ ನಾನು ಏನಿದೆ ಈಚೆಗಡೆ ಹೊರಗಡೆ ಸೊ ಅದನ್ನೆಲ್ಲ ನಾನು ಈ ವಿಡಿಯೋಸಲ್ಲಿ ಕವರ್ ಮಾಡಿದ್ದೀನಿ. ಸೊ ಅಷ್ಟರಲ್ಲಿ ನಾವು ಪ್ರಸಾದ ಎಲ್ಲ ತೊಗೊಂಡು ಈವ್ನಿಂಗ್ ಮತ್ತೆ ಈಚೆ ಬಂದು ತುಂಬ ರಶ್ ಇತ್ತು ಪ್ರಸಾದ ತೊಗೊಳ್ಳೋ ಜಾಗದಲ್ಲಿ. ಸೊ ಈಚೆ ಬಂದು ಇದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಬಂದು ನಮಗೆ ನೆಕ್ಸ್ಟಲ್ಲಿ ರಥೋತ್ಸವ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಇಲ್ಲೇ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ರಥೋತ್ಸವ ಸ್ಟಾರ್ಟ್ ಆಯಿತು. ರಾಯರು ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಂಥ ಮಹನೀಯರು ಅಂದರೆ ದೇವಾನಾಂ ಇವ ದೇವೇಂದ್ರ ಯೋದತ್ತ ಇವ ಯೋಗಿನಾಂ ಅಂತ. ದೇವಲೋಕದಲ್ಲಿ ಇಂದ್ರ ಹೇಗೋ ಭೂಲೋಕಕ್ಕೆ ಹಾಗೆ ರಾಘವೇಂದ್ರ ತೀರ್ಥರು. ಯೋದತ್ತ ಇವ ಯೋಗಿನಾಂ, ಯೋಗಿಗಳಿಗೆಲ್ಲ ದತ್ತಾತ್ರೇಯ ರೂಪಿ ಪರಮಾತ್ಮನಂತೆ. ಗಾಂಭೀರ್ಯದಲ್ಲಿ ದುಗ್ಧಾಬ್ಧಿರಿವ ಸಿಂಧೂನಾಂ, ಸಮುದ್ರದಂಥ ಗಾಂಭೀರ್ಯ ಅಂತೆ. ಗುರುಗಳಲ್ಲಿ ಗುರುಣಾಂ ಇವ ಪೂರ್ಣದೀಹಿ, ಗುರುಗಳಲ್ಲಿ ಸಾಕ್ಷಾತ್ ಪೂರ್ಣ ಪ್ರಜ್ಞರಂತೆ ಮೆರೆದವರಂತೆ. ಅಂತ ಮಹನೀಯರು ರಾಯರು ಅಂತ ಹೇಳ್ತಾರೆ. ಮಂತ್ರಾಲಯದಲ್ಲಿ ಪ್ರತಿದಿನ 5 ತರಹದ ರಥೋತ್ಸವವನ್ನು ಪ್ರಹ್ಲಾದ ರಾಜರಿಗೆ ಮಾಡ್ತಾರೆ. ಸೊ 5 ಥರ ವಿಡಿಯೋನು ಕೂಡ ಇಲ್ಲಿ ಮಾಡಿದ್ದೀನಿ. ಹಾಗೂ ಇಲ್ಲಿ ಯಾರ್ದೋ ಪಾಪುಗೆ ರಾಘವೇಂದ್ರ ಸ್ವಾಮಿ ಥರ ರೆಡಿ ಮಾಡಿದರು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪು. ಅದಕ್ಕೆ ನಾನು ಇದೊಂದು ವಿಡಿಯೋ ತಗೊಂಡೆ. ರಥೋತ್ಸವ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ಸೊ ಅಲ್ಲಿ ಹಸುಗಳೆಲ್ಲ ಇತ್ತು. ಸೊ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತೆ ಒಂದ್ಸರಿ ನೀಟಾಗಿ ಕಣ್ಣು ತುಂಬಿಸ್ಕೊಂಡು ಮಧ್ಯಾಹ್ನ ನೆಕ್ಸ್ಟ್ ನಾವು ಊಟ ಮಾಡೋಕ್ಕೆ ಹೋದ್ವಿ. ನಮ್ಮದು ಟ್ರೈನ್ ಕೂಡ ಕ್ಯಾನ್ಸಲ್ ಆಗಿತ್ತು ಟಿಕೆಟ್ ಎಲ್ಲ. ಸೊ ಹಾಗಾಗಿ ನಾವು ಬೇರೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲೇ ಹೋಟೆಲಲ್ಲಿ ಬೇಗ ಊಟ ಮಾಡಿಕೊಂಡು ಸೊ ಟ್ರೈನ್ ಕ್ಯಾಚ್ ಮಾಡಿ ನಾವು ಮೈಸೂರಿಗೆ ಬಂದ್ವಿ. ಸೊ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.